ಓಂ ಶಾಂತಿ. ನಿಮಗಾಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರು ಅವ್ರಿಗೆ ಎಲ್ಲರೂ ಒಳ್ಳೆದಾಗಳವ್ರೆ. ಇವರೇ ಆನ್ಲೈನ್ ಕ್ಲಾಸಲ್ಲಿ ಏನು ಕಲಿಸ್ತಾರೆ ಇವರು? ಆನ್ಲೈನ್ ಕ್ಲಾಸಲ್ಲಿ ಏನು ಕಲಿಸ್ತಾರೆ ಇವರು? ಆನ್ಲೈನ್ ಕ್ಲಾಸಲ್ಲಿ ಏನು ಕಲಿಸ್ತೀರಾ ಇವರು ಅಂತೇಳ್ಬಿಟ್ಟು ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ಒಬ್ಬರು. ಜೋಕ್ ಮಾಡ್ತಾರಲ್ಲ, ಕಾಮಿಡಿ, ವ್ಯಂಗ್ಯವಾಗಿ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಒಬ್ಬರು ಕಾಮಿಡಿ ಮಾಡಿದ್ದಾರೆ. ವ್ಯಂಗ್ಯವಾಗಿ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಇವರು ಅಂದ್ಬಿಟ್ಟು. ನೋಡಿಯಪ್ಪ, ಯೂಟ್ಯೂಬಲ್ಲಿ ಕೂತ್ಕೊಂಡು ಎಲ್ಲವನ್ನೂ ಯಾರೂ ಹೇಳ್ಕೊಡಲ್ಲ. ಯೂಟ್ಯೂಬಲ್ಲಿ ಕೂತ್ಕೊಬಿಟ್ಟು ಯಾರಾದರೂ ಹೇಳ್ಕೊಡ್ತಾರನ್ರಿ ಎಲ್ಲವನ್ನು? ಈಗ ನಮ್ಮ ಮನೆಯಲ್ಲಿ ಇಷ್ಟು ಬಂಗಾರ ಇದೆ, 10 kg ಬಂಗಾರ ಇದೆ ಅಂತ ಯಾರಾದರೂ ಹೇಳ್ತಾರನ್ರಿ? ನಮ್ಮ ಮನೆಯಲ್ಲಿ 10 kg ಬಂಗಾರ ಒಂದು ಪೆಟ್ಟಿನಲ್ಲಿ ಇಟ್ಟಿದ್ದೀನಿ ಮನೆಯಲ್ಲಿ. ನಮ್ಮ ಮನೆಯಲ್ಲಿ 10 kg 20 kg ಬಂಗಾರ ಒಂದು ಮಡಕೆನಲ್ಲಿ ಇಟ್ಟಿದ್ದೀನಿ ಅಂತ ಯಾರಾದರೂ ಹೇಳ್ತಾರನ್ರಿ? ಅವನು ಯಾರೋ ಒಬ್ಬ ಹುಚ್ಚ ಅವಾಗ ಹುಚ್ಚರು ಸೇರ್ಕೊಬಿಡ್ತಾರಲ್ಲಿ, 6 ಮೆಂಟ್ಲುಗಳು 6 ಮೆಂಟ್ಲುಗಳು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವರು ಹುಚ್ಚರು ಸೇರ್ಕೊಬಿಡ್ತಾರೆ ರೀ. ಹುಚ್ಚರು ಎಂಥ ಹುಚ್ಚರು ಅಂದರೆ ಅವರು ಅಟ್ಲೀಸ್ಟ್ ಮೊಬೈಲ್ಗೆ ರೀಚಾರ್ಜ್ ಮಾಡೋಷ್ಟು ಕೂಡ ಅವ್ರು ದುಡಿಯಲ್ಲ. ಅದೇನಿದ್ರು ಅವ್ರು ಹೆಂಡ್ತಿ ಮಕ್ಳ ಹತ್ರ ಕಿತ್ಕೊಂಬಂದಿರ್ತಾರೆ ದುಡ್ಡು. ಆ ಮೊಬೈಲ್ ಕೂಡ ಎಲ್ಲೋ ಕಳ್ತನ ಮಾಡ್ಕೊಂಬಂದಿರ್ತಾರೆ, ಡೌಟೇ ಇರಲ್ಲ. ಇಲ್ಲ ಮನೆ ಹೆಂಡ್ತಿ ಮಕ್ಕಳದು ಒಡೆಯೋ ಮಾರ್ಯೋ, ಅವ್ರು ತಾಳಿ ಮಾಡ್ಯೋ, ತಾಳಿ ಇರುತ್ತಲ್ಲ, ತಾಳಿ ಕೂಡ ಮಾರಾಕ್ಬಿಟ್ಟಿರ್ತಾರೆ ಇವರು. ಅಂಥ ಅಯೋಗ್ಯರು ಇರ್ತಾರೆ. ಇವ್ರನ್ನೆಲ್ಲ ಏನಂತಾರಂದರೆ, ಯಾರಿಗೆ ಹುಟ್ಟಿದವರು ಅಂತಾರೆ ಇವ್ರನ್ನಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದವ್ರಿಗೆ ಹುಟ್ಟಿದವರು ಅಂತ ಅಲ್ಲ ಅನ್ಕೋಬೋದು ಇವ್ರನ್ನ. ಯಾವುದೋ ದುಷ್ಟ ಶಕ್ತಿಗಳಿರ್ತಾರಲ್ಲ, ಇಲ್ಲ ನಮ್ಮ ದೇಶದವರು ಹೊರ ದೇಶದವರು ದುಷ್ಟ ಕೂಟಗಳು, ಅವರ ವಂಶಕ್ಕೆ ಸೇರಿದವರು ಇವರೆಲ್ಲ, ದುಷ್ಟ ಕೂಟಕ್ಕೆ ಸೇರಿದವರು. ಇಂಥವ್ರು ಏನಂತ ಕಾಮೆಂಟ್ಗಳು ಮಾಡ್ತಾರೆ, ಆನ್ಲೈನಲ್ಲಿ ಹೆಂಗೆ ಕಳಿಸ್ಬಿಡ್ತಾರೆ ಕ್ಲಾಸು, ಇವ್ರಿಂದ ಕಲ್ಸೋಕ್ಕಾಗುತ್ತಾ ಅಂತ ಒಬ್ಬ ಕಾಮೆಂಟ್ ಮಾಡ್ತಾನೆ. ಇನ್ನೊಬ್ಬ ಕಾಮೆಂಟ್ ಮಾಡ್ತಾನೆ, ಇವರು ಡೋಂಗಿ ಬಾಬಾ ಅಂತ ಕಾಮೆಂಟ್ ಮಾಡ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, ನನಗೆ ನಿಮಗೆ ಅದರಲ್ಲಿ ಏನು ಗೊತ್ತು, ಇದರಲ್ಲಿ ಏನು ಗೊತ್ತು ಅಂತ ಕಾಮೆಂಟ್ ಮಾಡ್ತಾರೆ. ಹಿಂಗೆ ಇಷ್ಟ ಬಂದಂಗೆ ನೆಗೆಟಿವ್ ಕಾಮೆಂಟ್ಗಳು ಮಾಡ್ತಾ ಹೋಗ್ತಾರೆ. ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವರು ತಲೆ ಕೆಡಿಸ್ಕೊಂಡು ಯಾರ್ದೋ ಮೊಬೈಲ್ ಕತ್ಕೊಂಡು ಯಾರ್ದೋ ತಲೆ ಮೇಲೆ ಕೈ ಇಟ್ಟು ಮೊಬೈಲ್ ಸಂಪಾದನೆ ಮಾಡ್ಕೊಂಡಿರ್ತಾರೆ ಮೊದಲನೇದು. ಅದಕ್ಕೆ ರೀಚಾರ್ಜ್ ಮಾಡೋಕ್ಕೋ ಪಿಕ್ ಪಾಕೆಟ್ ಮಾಡ್ತಾರೋ, ಕಳ್ತನ ಮಾಡ್ತಾರೋ, ಇಲ್ಲ ಯಾರ್ದೋ ತಲೆ ಹೊಡಿತಾರೋ ಗೊತ್ತಿಲ್ಲ, ಹಂಗೆ ರೀಚಾರ್ಜ್ ಮಾಡಿಸಿರ್ತಾರೆ. ಅವ್ರು ಮಾಡೋ ಕಾಮೆಂಟ್ಗೆ ನಾನು ಯಾಕೆ ರಿಪ್ಲೈ ಮಾಡಲಿ? ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ. ಆ ವಿಡಿಯೋ ಕೂಡ ಪೂರ್ತಿ ನೋಡಲ್ಲ, ಒಂದು ಸ್ವಲ್ಪ ನೋಡೋದು, ನನ್ನ ಚಾನಲ್ಗೆ ಬರೋದು ಒಂದು ಸ್ವಲ್ಪ ನೋಡೋದು, ಹಂಗೆ ಅವ್ನು ಕಾಮೆಂಟ್ ಮಾಡೋದು. ಅದು ವಿಡಿಯೋ ಪೂರ್ತಿನೂ ನೋಡಲ್ಲ, ಅದರಲ್ಲಿ ಏನಾಯ್ತು ಅಂತ ಅವ್ರ ತಲೆಯಲ್ಲೂ ಇರಲ್ಲ. ಬರೀ ಒಂದು ಕೆಟ್ಟ ಬುದ್ಧಿ, ಕೆಟ್ಟ ಆಲೋಚನೆ ಇರ್ತದೆ ಅವರಲ್ಲಿ. ಅವ್ರ ರಕ್ತ ಪ್ರತಿ ಕಣದಲ್ಲೂ ಪ್ರತಿ ಮೂಳೆ ಮಾಂಸದಲ್ಲೂ ಬರೀ ದುಷ್ಟ ಬುದ್ಧಿನೇ, ದುಷ್ಟ DNA ಅವ್ರದ್ದು, ದುಷ್ಟ DNA ಇರ್ತದೆ. ಪರಮ ನೀಚ ಪಾಪಿಸ್ಟ್ಗಳವರು, ಕುತಂತ್ರ ಕುಚೋದ್ಯ ಅವಿವೇಕ ಅಜ್ಞಾನಿಗಳವರು, ವೇಸ್ಟ್ ಪೆಲಸ್ ಅಂತ ಅವ್ರು ಇರ್ತಾರೆ. ಅಂಥವ್ರು ಎಲ್ಲ ಕಡೆ ಎಲ್ಲರಿಗೂ ಹಿಂಸೆ ಕೊಡ್ತಿರ್ತಾರೆ. ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ರೈಲ್ವೆ ಸ್ಟೇಷನ್ ಇರ್ತಾರೆ, ಫ್ಯಾಕ್ಟ್ರಿಯಲ್ಲಿ ಇರ್ತಾರೆ, ಕಂಪನಿಯಲ್ಲಿ ಇರ್ತಾರೆ, ಎಲ್ಲ ಕಡೆ ಆ ದುಷ್ಟರು ಕೂತ್ಕೊಬಿಟ್ಟಿರ್ತಾರೆ. ಅವ್ರ ಹತ್ರ ಕೂತ್ಕೊಂಡ್ರೆ ಮಹಾಪಾಪ. ಅವ್ರು ಕೂತ್ಕೊಂಡು ಹೇಳ್ತಾರಲ್ಲ, ಯಾವುದಾದ್ರೂ ಚೇರೋ ಬಸ್ನಲ್ಲೋ ಸೀಟು, ಹುಷಾರಾಗಿರಿ, ಬಸ್ನಲ್ಲಿ ಟ್ರೈನಲ್ಲಿ ಸೀಟುಗಳಿರ್ತವೆ, ಅಲ್ಲ ಅಯೋಗ್ಯ ದುಷ್ಟ ಪೆಲೋಗಳಿರ್ತಾರೆ, ವೇಸ್ಟ್ ಪೆಲೋಗಳು ಕೂತಿರ್ತಾರೆ. ಅವ್ರು ಎದ್ದೋದ್ಮೇಲೆ ಅವ್ರ ಜಾಗದಲ್ಲಿ ಮಾತ್ರ ದಯವಿಟ್ಟು ಕೂರಬೇಡಿ, ನೀವು ಕೂರಬೇಡ್ರಿ. ಅಲ್ಲೆಲ್ಲ ಅವ್ರದ್ದೇ ನೆಗೆಟಿವ್ ಶಕ್ತಿ ಇರುತ್ತೆ, ನೆಗೆಟಿವ್ ಪಾಪ ಪರಮ ನೀಚ ಪಾಪಿಸ್ಟ್ರು ಕೂತ್ಕೊಂಡಿದ್ರೆ ಅಲ್ಲಿ ದುಷ್ಟ ಶಕ್ತಿದು ಪ್ರಭಾವ ಇರುತ್ತೆ. ನೀವು ಕೂತ್ಕೊಬಿಟ್ರೆ ನಿಮಗೂ ಹತ್ತುತ್ತೆ, ಅದು ನೀವು ಕನ್ವರ್ಟ್ ಆಗಿಬಿಡ್ತೀರ. ಸ್ವಲ್ಪ ದುಷ್ಟ ನಿಮ್ಮಲ್ಲಿರೋ ಪುಣ್ಯಶಕ್ತಿ ಹಾಳಾಗ್ಬಿಡುತ್ತೆ. ಹುಷಾರಾಗಿರಿ. ನೀಚರು ಅಲ್ಲಿಂದ ಎದ್ದೋದ್ಮೇಲೆ ಸ್ವಲ್ಪ ಕ್ಲೀನ್ ಮಾಡಿ ಕೈಯಲ್ಲಿ ನೀರು ತಗೊಂಡು ಅಭಿಮಂತ್ರಿಸಿ ಮಂತ್ರ ಹೇಳ್ಕೊಡ್ತೀನಿ, ಅದು ಹೇಳಿ. ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಭೀಮಚಂದ ಆಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರಂಕೋಟ್ಲೇಶ್ವರ ಗುಟ್ಟೆಳು ಸೀತಿ ಕೈವಾರ ಕಾಶಿ ಶ್ರೀರಂಗಪಟ್ಟಣ ಹೊಸಕೋಟೆ ಶ್ರೀ ತಿರುಮಕೂಡಲು ಮೈಸೂರು ಈ ಪುಣ್ಯತೀರ್ಥ ಕ್ಷೇತ್ರಗಳ ಸ್ಥಾನಶಕ್ತಿ ಸ್ಥಾನಪಾಲ ಶಕ್ತಿ ಹಾಗೂ ಪುಣ್ಯತೀರ್ಥ ಸಾಗರ ನದಿ ವಂಡಕುಂಡ ಗಂಗಾ ಜಲಂ ಜೈ ಭವಾನಿ ಗಂಗಾ ಅಪವಿತ್ರವನ್ನು ಪವಿತ್ರವನ್ನಾಗಿಸು, ದುಷ್ಟಶಕ್ತಿಗಳ ದುಷ್ಟತನವನ್ನು ಹೋಗಲಾಡಿಸು, ಇಲ್ಲಿ ಶುದ್ಧವಾಗಿರಿಸು ಅಂತೇಳ್ಬಿಟ್ಟು ಹಂಗಾಗಿ ನೀವು ಕುಡಿಯೋ ನೀರು ಇರುತ್ತಲ್ಲ ಅದೇ ಕೈಯಲ್ಲಿ ಹಾಕ್ಕೊಂಡು ಅಲ್ಲಿ ಆವಾಗ ಪರಿಶುದ್ಧ ಆಗುತ್ತೆ ಆ ಜಾಗಗಳು. ಈ ದುಷ್ಟರು ಕೂತಿರ್ತಾರಲ್ಲ ಆ ಜಾಗಗಳು. ಆಮೇಲೆ ನೀವು ಕೂತ್ಕೊಳ್ಳಿ. ಈಗ ಅರ್ಥ ಆಯ್ತಾ? ಹಂಗೆ ಕೂತ್ಕೋಬೇಡಿ, ಆ ಪಾಪಿಗಳದೆಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಇವ್ರದ್ದೇನು ಕೆಲಸ ಅಂದರೆ ಈ ರೀತಿಯೇ ಎಲ್ಲ ಕಡೆ ಕಾಮೆಂಟ್ ಮಾಡೋದು, ಎಲ್ಲ ಕಡೆ ದುಷ್ಟತನ ಹೇಳೋದು, ಹಿಂಗೆ ಮಾಡ್ತಿರ್ತಾರೆ.
ನಾವು ಆನ್ಲೈನ್ ಕ್ಲಾಸಲ್ಲಿ ಸರಿಯಾಗಿ ಕಲಿಸಲ್ಲ, ಹೇಳ್ಕೊಡಲ್ಲ, ಹಿಂಗಲ್ಲ ಅಂತಿರ್ತಾರೆ. ಗೊತ್ತಾಯ್ತಲ್ಲ? ಇವ್ರು ಕಲಿಯೋ ಯೋಗ್ಯತೆ ಇರಲ್ಲ, ಒಂದು ವೀಡಿಯೋ ನೋಡೋ ಯೋಗ್ಯತೆ ಇರಲ್ಲ. ಆ ಚಾನಲಲ್ಲಿ ಹೋಗೋದು, ಅಲ್ಲಾರೋ ಒಬ್ಬ ಸ್ವಾಮಿದು ಪಾಪ ಒಂದು ಚಾನಲ್ ಇರುತ್ತೆ, ಅವನೇನೋ ಹೊಟ್ಟೆ ಪಾಡಿಗೆ ವೀಡಿಯೋಗಳು ಹಾಕ್ಕೊಂಡು ಜೀವನ ಮಾಡ್ತಿರ್ತಾನೆ. ಅವನ ಚಾನಲ್ ಹೋಗ್ಬಿಟ್ಟು ಡೊಂಗಿ ಬಾಬಾ ಅಂತ ಬರೋದು ಕಾಮೆಂಟ್. ಅಲ್ಲಿಂದ ಇನ್ನೊಂದು ಚಾನಲ್ಗೆ ಹೋಗೋದು, ಅಲ್ಲಿ ಹೋಗಿ ಇನ್ನೊಂದೇನೋ ಕಾಮೆಂಟ್ ಮಾಡೋದು, ಅಲ್ಲಿಂದ ಇನ್ನೊಂದು ಚಾನಲ್ಗೆ, ಅಲ್ಲಿಂದ ಹಿಂಗೇ ಸುತ್ತಾ ಇರ್ತಾರೆ. ಅವ್ರ ತಲೆ ಗೆರ್ರದ್ದು ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ. ಒಂದಷ್ಟು ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಕುಡಿಬಾರ್ದು ಕುಡಿದ್ಬಿಟ್ಟಿರ್ತಾರೆ. ಇನ್ನೇನು ಮಾಡೋದು, ತಲೆ ಮೊದಲೇ ಲೂಸು, ಅವ್ರ ಕಣನೂ ದುಷ್ಟ DNA. ಒಂದು ಕೈಯಲ್ಲಿ ಮೊಬೈಲು, ಅದು ವೇಸ್ಟ್, ಯಾರ್ದೋ ಪುಕ್ಕಟ್ಟೆ ಮೊಬೈಲು, ಪುಕ್ಕಟ್ಟೆ ಇಂಟರ್ನೆಟ್ ದುಡ್ಡು. ಇನ್ನೇನು ಇವ್ರದ್ದು ಏನಾಗಬೇಕು, ಮಾಡೋಕ್ಕೆ ಕೆಲಸ ಇರಲ್ಲ, ಕಾಮೆಂಟ್ಗಳು ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರ ಟೈಮ್ ವೇಸ್ಟ್ ಮಾಡಿದಷ್ಟು, ಕಾಮೆಂಟ್ಗಳು ಮಾಡಿದಷ್ಟು ನನಗೆ ಹೆಚ್ಚಾದ ವ್ಯೂಸು, ನನಗೆ ಹೆಚ್ಚಾದ ಕಾಮೆಂಟ್ಸ್ ನನಗೆ ಸಿಗುತ್ತೆ. ಆದ್ದರಿಂದ ನಾನು ಬೇರೆ ಚಾನಲ್ಗಳವ್ರಿಗೂ ಮೀಡಿಯಾದವ್ರಿಗೂ ಇದೇ ಸಲಹೆ ಕೊಡ್ತೀನಿ. ನೋಡಿರಿ, ನಿಮ್ಗೆ ಯಾರೇ ಮೀಡಿಯಾದವರೇ, ಸೋಷಿಯಲ್ ಮೀಡಿಯಾದವರೇ, ಫೇಸ್ಬುಕ್ ಮೀಡಿಯಾದವರೇ, ಇನ್ಸ್ಟಾಗ್ರಾಮ್ ಮೀಡಿಯಾದವರೇ, ಯೂಟ್ಯೂಬ್ ಮೀಡಿಯಾದವರೇ ಅಥವಾ TV ಚಾನಲ್ಗಳವರೇ, ನಿಮ್ಗೆ ಹೇಳೋದು ಒಂದೇ, ನಾನು ಇಂಥ ದುಷ್ಟಕೂಟ ವಂಶದವರು ತುಂಬ ಜನ ಇದ್ದಾರೆ. ಅವ್ರು ಏನೇ ಬ್ಯಾಡ್ ಕಮೆಂಟ್ ಮಾಡಲಿ, ನೀವು ಅವರಿಗೆ ರಿಪ್ಲೈ ಮಾಡಬೇಡಿ. ಅದರಿಂದ ನಿಮಗೆ ಲಾಭ. ಒಂದು ವ್ಯೂಸ್ ಜಾಸ್ತಿ ಆಗುತ್ತೆ, ಒಂದು ಕಾಮೆಂಟ್ ಜಾಸ್ತಿ ಆಗುತ್ತೆ, ಒಂದಷ್ಟು ಟೈಮ್ ನಿಮಗೆ ಸಿಗುತ್ತೆ. ಓಕೆನಾ? ಅವ್ರ ಬಗ್ಗೆ ರಿಪ್ಲೈ ಮಾಡಬೇಡಿ, ಅವ್ರು ಮಾಡ್ಕೊಂಡು ಹೋಗಲಿ, ವೇಸ್ಟ್ ಫೆಲೋಸ್. ಓಕೆ, ನಾನು ವಿಚಾರ ಯಾಕೆ ಹೇಳಿದ್ದು ನಿಮಗೆ ಅಂದರೆ, ನೋಡಿ, ನಾವು ಆನ್ಲೈನ್ ಕ್ಲಾಸಲ್ಲಿ ಏನೇನು ಕೊಡ್ತೀವಿ, ಯಾವ ಥರ ಹೇಳ್ಕೊಡ್ತೀವಿ ಮಂತ್ರಸಿದ್ಧಿಗಳು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋವಾಗ ಕೆಲವು ಪ್ರೋಸೆಸ್ ಇರುತ್ತೆ. ಅವ್ರೇನು ಕೆಲಸ ಮಾಡ್ತಾರೆ, ಅವ್ರು ಏನು ತಿಂತಾರೆ, ಏನು ಕುಡಿತಾರೆ, ಅವ್ರು ನಾವು ಎಷ್ಟು ಓದಿದ್ದಾರೆ, ಅವ್ರು ದುಡಿತಾರಾ, ದುಡಿಯಲ್ವಾ, ಕಷ್ಟದಲ್ಲಿದ್ದಾರಾ, ಪರವಾಗಿಲ್ವಾ ಅಂತ ಇದೆಲ್ಲ ಯೋಚನೆ ಮಾಡ್ತೀವಿ. ಸೈಕಾಲಜಿಕಲಾಗಿ ಅವರು ಹೆಂಗಿದ್ದಾರೆ, ದೈಹಿಕವಾಗಿ ಹೆಂಗಿದ್ದಾರೆ, ಮಾನಸಿಕವಾಗಿ ಹೆಂಗಿದ್ದಾರೆ, ಭಾವನಾತ್ಮಕ, ಇದೆಲ್ಲ ನಾವು ಚೆಕ್ ಮಾಡ್ತೀವಿ. ಅನಂತರ ಇಂಟ್ರೂ ಆದಮೇಲೆ, ಕೆಲವು ಇಂಟ್ರೂ ಇರುತ್ತೆ, ಇಂಟ್ರೂ ಆಮೇಲೆ ಇಲ್ಲಿ ಸೇರ್ಕೊಳ್ಳೋಕ್ಕೆ ಅವರು ತಿಂಗಳ ಫೀಸ್ ಕಟ್ಟಬೇಕಾಗಿಲ್ಲ. ಆದರೆ ಇಷ್ಟು ಫೀಸ್ ಅಂತೂ ಇಲ್ಲ, ಡೊನೇಷನ್ ಅಂತೂ ಇಲ್ಲ. ಆದರೆ ಗುರುಗಳಿಗೆ ಒಂದು ಪಂಚೆ, ಒಂದು ಟವಲ್ಲು, ಒಂದು ಶರ್ಟು, ಹಣ್ಣು ಹಂಪಲು, ತರಕಾರಿ, ಅಕ್ಕಿ, ಬೇಳೆ ಅಂತ ತಗೊಂಡು ಹೋಗ್ಬೇಕಾಗುತ್ತೆ. ಹಳೆಯ ಕಾಲದಲ್ಲಿ ಋಷಿಮುನಿಗಳ ಹತ್ರ ಶಿಷ್ಯರು ತಗೊಂಡು ಹೋಗೋರು. ಅಷ್ಟೇ ಸಿಸ್ಟಮ್ ಇರುತ್ತೆ. ಫಸ್ಟ್ ಒನ್ ಟೈಮ್ ಅದಕ್ಕೆ ಅವರು ಎಲ್ಲೋ ದೂರದಲ್ಲಿರ್ತಾರೆ, ಅವ್ರು ಇಲ್ಲಿ ಬಂದು ಕೊಡೋಕ್ಕಾಗಲ್ಲ, ಆನ್ಲೈನಲ್ಲಿ ಕಲಿಬೇಕಾಗುತ್ತೆ. ಅದಕ್ಕೆ ಅವರು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇರುತ್ತೆ, ಅದರಲ್ಲಿ ಎಷ್ಟೋ ಅವ್ರಿಗೆ ಇಷ್ಟ ಬಂದಿದ್ದು ಹಾಕ್ಕೋಬೋದು. ತಿಂಗಳವ್ರು ಕೊಡಬೇಕಾಗಿಲ್ಲ. ಒಂದು ವೇಳೆ ಕೊಟ್ಟರೂ ಪರವಾಗಿಲ್ಲ, ನಾವೇನು ಬೇಡ ಅನ್ನಲ್ಲ. ಯಾಕಂದರೆ ಗುರುಗಳಿಗೆ ಕೊಟ್ಟರೆ ಯಾರು ಬೇಡ ಅಂತಾರೆ? ನಾವು ಬಲಾತ್ಕಾರವಾಗಂತೂ ಕೇಳಲ್ಲ, ನೀವು ತಿಂಗಳ ಫೀಸ್ ಕಟ್ಟಿ ಅಂತ. ಆದರೆ ಇಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ, ನ್ಯಾಯ, ನೀತಿ, ಸತ್ಯ, ಧರ್ಮದ ಅಡಿಯಲ್ಲಿ ಪಾಠ ಮಾಡ್ತೀವಿ. ಸಪ್ತಚಕ್ರಗಳು ಕೊಂಡಲಿ ಸಾಧನೆ ಒಂದನೇದು. ಎರಡನೇದು ದೈಹಿಕವಾಗಿ ನಮ್ಮ ಶರೀರಕ್ಕೆ ಬೇಕಾದ ಆರೋಗ್ಯ ಬಗ್ಗೆ, ಅಂದರೆ ನಮ್ಮ ಕಾಲುಗಳು, ಅದರಲ್ಲಿ ನರ ನಾಡಿಗಳು, ರಕ್ತ, ಮೂಳೆ, ಮಾಂಸ, ಆನಂತರ ಕರುಳು, ಸಣ್ಣ ಕರುಳು, ದೊಡ್ಡ ಕರುಳು, ಹಾಗೆ ಹೃದಯ, ಶ್ವಾಸಕೋಶ, ಗಂಟಲು ಇತ್ಯಾದಿ, ಬ್ರೈನ್, ಮೆದುಳು, ಇದರ ಎಲ್ಲದರ ಬಗ್ಗೆ ನಾವು ಜನ್ರಲ್ಲಾಗಿ ಕ್ಲಾಸ್ ಕೊಡ್ತೀವಿ. ಅಂದರೆ ಮೆಡಿಕಲಲ್ಲಿ ಏನಿದೆ ಜೀವಶಾಸ್ತ್ರ, ಅದು ಜನ್ರಲಾಗಿ ಕ್ಲಾಸ್ ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ಅರ್ಥಶಾಸ್ತ್ರದ ಪ್ರವೀಣರು, ಡಿಗ್ರಿ ಮಾಡಿರೋರು ಇದ್ದಾರೆ, MSc ಮಾಡಿರೋರು, ಸೈಕಾಲಜಿ ಮಾಡಿರೋರು, ಓದಿರೋರು, ಮುಗಿಸಿರೋರು ಇದ್ದಾರೆ. ಹಾಗೆ ಅದೇನೋ ಹೇಳ್ತಿರಲ್ಲ, ಅಕೌಂಟ್ಸ್ ಮ್ಯಾನೇಜ್ಮೆಂಟ್, BBMB ಏನೋ ಯಾವುದೋ ಹೇಳ್ತಿರಲ್ಲ ನೀವು, BComನಲ್ಲಿ ಡಿಗ್ರಿ ತಗೊಳ್ತಾರಲ್ಲ, MCom ಅದರ ಮೇಲೆ ಅವರು ಇದ್ದಾರೆ. ಹಾಗೆ CSC ಸೈನ್ಸ್, ಕಂಪ್ಯೂಟರ್ ಸೈನ್ಸಲ್ಲಿ ಹೆಚ್ಚಾಗಿ ಓದಿರೋರು ಇದ್ದಾರೆ. ಇಲ್ಲಿ ಲಾಯರ್ಗಳಿದ್ದಾರೆ, ಹಾಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೆಲಸ ಮಾಡೋರು ಇದ್ದಾರೆ, ಹಾಗೆ ರೈತರಿದ್ದಾರೆ, ಏನು ಓದಿರೋರು, ಓದಿಲ್ದವರು ಇದ್ದಾರೆ, ಓದಿರೋರು ಇದ್ದಾರೆ, ವಿದ್ಯಾರ್ಥಿಗಳು ಎಲ್ಲ ಒಟ್ಟಾರೆ ಇರ್ತಾರೆ. ಇದರಲ್ಲಿ ಎಲ್ಲರೂ ಪ್ರಾಮಾಣಿಕರು ಅಂತ ಹೇಳಕ್ಕೆ ಬರೋಲ್ಲ, ಎಲ್ಲರೂ ಜ್ಞಾನಿಗಳು ಅಂತ ಹೇಳಕ್ಕೆ ಬರೋಲ್ಲ. ಎಲ್ಲ ಕಡೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಓಕೆನಾ? ಪರ್ಸೆಂಟೇಜಲ್ಲಿ ಆದಷ್ಟು ನಾವು ಒಳ್ಳೆಯವ್ರನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಯಾರೋ ಕೆಟ್ಟವರು ಒಬ್ಬರೇ ಇರ್ತಾರೆ ಇಲ್ಲಿ ಕೂಡ, ದುಷ್ಟರು, ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ನಾವು ತಲೆಗೆ ಹಚ್ಕೊಳ್ಳಲ್ಲ. ಅಂಥವ್ರಿಗೆ ಕತ್ತರೆ ಹಾಕಿ ಆಚೆ ಹಾಕ್ತೀವಿ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ ವೈಜ್ಞಾನಿಕ ಹಾಗೂ ಸಂಶೋಧನಾ ಕೇಂದ್ರ ನಮ್ಮದು. ನಾವು ಎಲ್ಲರ ಹೃದಯ ಕಮಲದಲ್ಲಿ ಇರ್ತೀವಿ. ನಮ್ಮ ಸಂಸ್ಥೆ ಎಲ್ಲರ ಹೃದಯ ಕಮಲದಲ್ಲಿ, ಅವ್ರ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಇರುತ್ತೆ ನಮ್ಮ ಸಂಸ್ಥೆ. ಗುರುವಾಗಿ ನಾನು ಅವರ ಹೃದಯ ಕಮಲದಲ್ಲಿ ಇರ್ತೀನಿ. ಇಲ್ಲಿ ಆದಷ್ಟು ಪ್ರಾಮಾಣಿಕತೆಗೆ ಬೆಲೆ ಇರುತ್ತೆ, ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಬೆಲೆ ಇರುತ್ತೆ.
ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಮೂಢನಂಬಿಕೆಗೆ ಅವಕಾಶ ಇರೋದಿಲ್ಲ. ಯಾವುದೇ ಬಲಾತ್ಕಾರ ವಿದ್ಯೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲೇನಿದ್ರು ಗುರುಮಕ್ಕಳು ಎಲ್ಲರೂ ಗುರುವಿನ ಮಕ್ಕಳಾಗಿರ್ತಾರೆ, ದೀಕ್ಷೆ ತಗೊಂಡವರು ವಿದ್ಯಾರ್ಥಿಗಳಾಗಿರ್ತಾರೆ. ಅವ್ರಿಗೇನೋ ಪ್ರಾಮಾಣಿಕವಾಗಿ ವಿದ್ಯೆ ಹೇಳ್ಕೊಡ್ತೀವಿ. ಇಲ್ಲಿ ಬ್ಯಾಚ್ಗಳಿರುತ್ತೆ. ಒಂದು ಬ್ಯಾಚ್ಗೆ 5ರಿಂದ 10 ಜನ ಆಗ್ತೀವಿ ಅಷ್ಟೇ ಒಂದೊಂದು ಬ್ಯಾಚ್ಗೆ. ಯಾರು ಯಾವ ಸಮಯ ಕೇಳ್ತೀರ ಆ ಸಮಯನೇ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಹಗಲೊತ್ತಲು ನೀವು ಕೆಲಸಕ್ಕೆ ಹೋದರೆ ನೈಟ್ನಲ್ಲಿ ನೀವು ಯಾವಾಗ ಮನೆಗೆ ಬರ್ತೀರಿ, ಅಡುಗೆ ಮಾಡ್ತೀರಿ, ಊಟ ಮಾಡ್ತೀರಿ, ಎಲ್ಲ ಯಾವಾಗ ನೀವು ವಿಶ್ರಾಂತಿ ಪಡಿತೀರಿ ಅಂದರೆ 9:30ಗೋ 10:00ವರೆಗೋ 10 ಗಂಟೆಗೋ ಬ್ಯಾಚ್ಗಳಿರುತ್ತೆ. ರಾತ್ರಿ 2 ಗಂಟೆ ರಾತ್ರಿವರೆಗೂ ಇಲ್ಲಿ ಬ್ಯಾಚ್ಗಳು ನಡೀತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನೀವು ಬೆಳಗ್ಗೆವರೆಗೂ ಯಾವಾಗಾದರೂ ರಾತ್ರಿನಲ್ಲಿ ಯಾವಾಗಾದರೂ ಬ್ಯಾಚ್ ತಗೊಳ್ಳಿ, ನಾವು ಕೊಡ್ತೀವಿ. ಡೇ ಟೈಮಲ್ಲಿ 11 ಗಂಟೆ ಮೇಲೆ, ಬೆಳಗ್ಗೆ ಹೊತ್ತು 11 ಗಂಟೆ ಮೇಲೆ ಯಾವಾಗಾದರೂ ಕೇಳಿ ಬ್ಯಾಚ್ ಕೊಡ್ತೀವಿ. ಬೆಳಗ್ಗೆ 12:30 ಮೇಲೆ ನಾನೇ ಮಾಡ್ತೀನಿ ಡೇನಲ್ಲಿ, ಬೇರೆಯವರು ಮಾಡ್ತಾರೆ, ನೈಟು ಮಾಡ್ತಾರೆ, ಗೊತ್ತಾಯ್ತಲ್ಲ. ಆದರೆ ಯೂಟ್ಯೂಬಲ್ಲಿ ಹಾಕೋ ವೀಡಿಯೋಗಳಲ್ಲಿ ನಾವು ಕೇವಲ ಟ್ರೈಲರ್. ಆದರೆ ಆನ್ಲೈನಲ್ಲಿ ಹೆಚ್ಚಾಗಿರುತ್ತೆ, ಇದ್ರ ಬಗ್ಗೆ ಹೆಚ್ಚಾದ ಮಾಹಿತಿ ಇರುತ್ತೆ. ಹೆಚ್ಚಾಗಿ ಮೊದಲು ಜನರಲ್ಲಾಗಿ ಎಲ್ಲ ಅವ್ರಿಗೆ ಯಾರಿಗೆ ಇಲ್ಲಿ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆ ಅದ್ರ ಮೇಲೆ ನಾವು ಹೆಚ್ಚಾಗಿ ತಿಳುವಳಿಕೆ ಕೊಡ್ತೀವಿ. ಯಾರು ಎಷ್ಟು ಕಲ್ತಿದ್ದಾರೆ, ಕಲ್ಕೊಂಡು ಬಂದಿದ್ದಾರೆ ಇಲ್ಲಿ, ಅದಕ್ಕಿಂತ ಮೇಲೆ ಹೆಚ್ಚಾಗಿ ನಾವು ಕಲಿಸ್ಕೊಡ್ತೀವಿ. ಅವ್ರಿಗೆ ಅವ್ರ ಬುದ್ಧಿಮಟ್ಟ, ಅವ್ರ ಜ್ಞಾನದ ಮಟ್ಟ, ಅವ್ರು ಎಷ್ಟು ಕಲ್ತಿದ್ದಾರೆ ನೋಡಿಕೊಂಡು ಆಮೇಲೆ ಅದರಿಂದ ಮುಂದಕ್ಕೆ ಯಾವ ಬ್ಯಾಚ್ಗೆ ಇವ್ರಿಗೆ ಆಗಬೇಕು. ಯಾಕಂದರೆ ಇವಾಗ ಆಲ್ರೆಡಿ ಇಷ್ಟು ತಿಳ್ಕೊಂಡಿರ್ತಾರೆ, ಏನೋ ಒಂದಷ್ಟು ಅವರೇಜ್ ತಿಳ್ಕೊಂಡಿರ್ತಾರೆ, ಎಲ್ಲ ಕಡೆ ಓದಿ ಇನ್ನೊಂದು ಮತ್ತೊಂದು ಯೂಟ್ಯೂಬ್ ನೋಡಿ ಅದು ನೋಡಿ ಅದಕ್ಕಿಂತ ಮೇಲೆ ನಾವು ಬೇರೆ ಗುರುಗಳ ಹತ್ರ ಕಲಿಸ್ತೀವಿ. ಅವ್ರು ಏನೂ ಕಲ್ತಿಲ್ಲ, ಹೊಸ್ದಾಗಿ ಬರ್ತಿದ್ದಾರೆ ಅಂದರೆ ಅವ್ರಿಗೆ ಕೆಳಗಡೆ ಪ್ರೀ ಕೆಜಿಯಿಂದ ಕಲಿಸ್ತೀವಿ. ನಾನು ಮೊದಲೇ ಹೇಳಿದೆ, ಮೊದಲು ಇಲ್ಲಿ ಸೇರೋವಾಗ ಗುರುಗಳಿಗೆ ಒಂದು ಪಂಚೆ, ಒಂದು ಶರ್ಟು, ಒಂದು ಟೌಲು, ಹಾಗೆ ಅಕ್ಕಿ, ಬೇಳೆ, ಸಕ್ಕರೆ ಅಂತ ಬೆಲ್ಲ ಅಂತಿರುತ್ತೆ. ಅದಕ್ಕೊಂದಿಷ್ಟು ಅಂತ ಅಮೌಂಟ್ ಅಷ್ಟು ಬಿಟ್ಟರೆ, ಇದು ದಕ್ಷಿಣೆ ಅಂತ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ತಗೊಳ್ಳಲ್ಲ. ಒಂದು ವೇಳೆ ತಿಂಗಳು ಅವ್ರು ಕೊಟ್ಕೊಂಡ್ರೆ ಅದು ಅವರಿಷ್ಟ, ಕೊಟ್ಟಲಿಲ್ಲ ಅಂದರೆ ನಾವು ಕೇಳೋದಿಲ್ಲ. ಇಲ್ಲಿ ಕಡ್ಡಾಯ ಅನ್ನೋದು ಇಲ್ಲ, ಕಡ್ಡಾಯ ಬಲಾತ್ಕಾರ ಇಲ್ಲ, ಗೊತ್ತಾಯ್ತಲ್ಲ. ಆದರೆ ಆನ್ಲೈನ್ ಕ್ಲಾಸಲ್ಲಿ ಯಾವುದೇ ಕ್ಷುದ್ರ ಮಾಂತ್ರಿಕರ ವಿದ್ಯೆಗಳು ಹೇಳ್ಕೊಡಲ್ಲ, ಬಲಾತ್ಕಾರ ವಿದ್ಯೆಗಳು ಹೇಳ್ಕೊಡಲ್ಲ. ಏನಾದರೂ ಭಕ್ತಿ ಭಾವದಿಂದ ಹೊಲಿಸ್ಕೊತಕ್ಕಂಥ ಸಿದ್ಧಿಗಳನ್ನು, ಯಂತ್ರತಂತ್ರ ಮಂತ್ರಗಳನ್ನು ನಮ್ಮ ರಕ್ಷಣೆಗಾಗಿ, ಶಿಷ್ಟರ ಒಳ್ಳೆಯವರ ರಕ್ಷಣೆಗಾಗಿ ಏನು ಬೇಕೋ ಅಷ್ಟು ವ್ಯವಸ್ಥೆ, ಮಂತ್ರಗಳು, ದೇವತಾ ಸಹಾಯವನ್ನು ಇಲ್ಲಿ ಅವರಿಗೆ ಗುರುಭಕ್ತಿ, ದೈವಭಕ್ತಿ, ಮಾತಾಪಿತಾ, ಪೂರ್ವಜರ ಮೇಲೆ ಭಕ್ತಿ, ಕಾನೂನು ಮೇಲೆ ಗೌರವ, ಕಾನೂನು ಅಂತಿರುತ್ತಲ್ಲ ಅದ್ರ ಮೇಲೆ ಗೌರವವನ್ನು ಇಲ್ಲಿ ನಾವು ಅವರಿಗೆ ಅರ್ಥೈಸಿ ಕಲಿಸ್ಕೊಡ್ತೀವಿ, ಒಳ್ಳೆತನನ ಕಲಿಸ್ಕೊಡ್ತೀವಿ. ಅಷ್ಟೇ ಹೊರತು ಇಲ್ಲಿ ಯಾವುದೇ ಮೂಢನಂಬಿಕೆ, ಶುದ್ರ ಮಾಂತ್ರಿಕ ಶಕ್ತಿಗೆ ಅವಕಾಶ ಇಲ್ಲ. ಮೊದಲಲ್ಲಿ ದಕ್ಷಿಣ ಹಾಕಿ ನನ್ನ ವಾಟ್ಸಪ್ಗೆ ಅವರು ಆ ಸ್ಲಿಪ್ಪನ್ನ ಕಳಿಸ್ಬೇಕು, ಶೇರ್ ಮಾಡಬೇಕು. ಮೊದಲು ಅವ್ರಿಗೆ ಇಂಟ್ರೂ ಮಾಡಿರ್ತೀವಿ, ಅನಂತರ ದಕ್ಷಿಣ ಆಗಲಿಕ್ಕೆ ಅವಕಾಶ ಕೊಡ್ತೀವಿ. ಒಂದರಲ್ಲೇ ಇಂಟ್ರೂನಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಅವ್ರಿಗೆ ನಾವು ಇಲ್ಲಿ ಆನ್ಲೈನ್ಗೆ ಅವ್ರು ಎಷ್ಟೇ ದುಡ್ಡು ಕೊಟ್ಟರು ತಗೊಳ್ಳಲ್ಲ. ಅವರೆಷ್ಟೇ ದುಡ್ಡು ಕೊಟ್ಟರು, ಯಾವುದೇ ರೆಕಮೆಂಡ್ ತೊಗೊಂಬಂದರೂ ಇಲ್ಲಿ ತಗೊಳ್ಳಲ್ಲ. ಇಂಟ್ರೂನಲ್ಲಿ ಪಾಸ್ ಆಗಬೇಕು. ಇಂಟ್ರೂನ ನಾನೇ ಸ್ವತಃ ಮಾಡ್ತೀನಿ ಹೆಚ್ಚಾಗಿ, ಗೊತ್ತಾಯ್ತಾ. ಇಂಟ್ರೂನಲ್ಲಿ ಪಾಸ್ ಆದರೆ ಆಮೇಲೆ ದಕ್ಷಿಣ ಆಗಬೇಕು. ಆಮೇಲೆ ಅವರು ಅಡ್ಮಿಷನ್ ಮಾಡ್ಕೊಳ್ತೀವಿ. ಅವ್ರು ಯಾವ ಬ್ಯಾಚ್ಗೆ ಸೇರಿಕೊಳ್ತಾರೆ, ಅವ್ರ ಬ್ಯಾಚಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಯಾವ ಟೈಮ್ ಬೇಕು ಅವರಿಗೆ ಆ ಟೈಮ್ಗೆ ಹಾಕ್ಕೊಡ್ತೀವಿ. ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ ಅದು ಕಳಿಸ್ಕೊಡ್ತೀವಿ ಅವ್ರು ವಾಟ್ಸಪ್ಗೆ. ಆಮೇಲೆ ಟೋಟಲಾಗಿ ನಮ್ಮ ಜ್ಞಾನ ಮಂದಿರದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕಲಿತಾರೆ ಅದಕ್ಕೆ ಇನ್ನೊಂದು ಗ್ರೂಪ್ ಇರುತ್ತೆ, 2 ಗ್ರೂಪ್ ಕೊಡ್ತೀವಿ. ಟೋಟಲಾಗಿರೋ ವಿದ್ಯಾರ್ಥಿಗಳದ್ದು ಒಂದು ಗ್ರೂಪ್ ಕೊಡ್ತೀವಿ. ಇವ್ರಿಗೆ ಯಾವ ಕ್ಲಾಸ್ಗೆ ಅಟೆಂಡ್ ಆಗ್ತಾರೋ ಆ ಗ್ರೂಪ್ ಕೊಡ್ತೀವಿ. ಆ ಟೀಚರು ಫೋನ್ ನಂಬರು ಅವ್ರ ಹೆಸರೆಲ್ಲ ಇರುತ್ತೆ. ಇವರು ಓನ್ಲಿ ಆಡಿಯೋ ಕಾಲ್, ವೀಡಿಯೋ ಕಾಲ್ ಇಲ್ಲ, ಓನ್ಲಿ ಆಡಿಯೋ ಕಾಲ್. ವಾಟ್ಸಪ್ ಕಾಲು, ಆಡಿಯೋ ಕಾಲು, ವಾಟ್ಸಪ್ ಕಾಲು, ವೀಡಿಯೋ ಕಾಲು ಇರೋದಿಲ್ಲ ಇಲ್ಲಿ, ಓನ್ಲಿ ಆಡಿಯೋ ಕಾಲ್ ಇರುತ್ತೆ, ಗೊತ್ತಾಯ್ತಲ್ಲ. ಆಡಿಯೋ ಕಾಲ್ ಮಾಡಿದ್ರೆ ಸಾಕು. ಆ ಟೈಮ್ಗೆ ಯಾವುದೋ ಒಂದು ಟೈಮ್, ರಾತ್ರಿ 9 ಗಂಟೆಯನ್ನು, ಹಗಲತ್ತು ರಾತ್ರಿ ಹೊತ್ತು ಯಾವುದೋ ಒಂದು ನಾವು ಆ ಬ್ಯಾಚೆಲ್ಲ ಟೈಮ್ ಇರುತ್ತೆ, ಆ ಟೈಮಿಗೆ ಕಾಲ್ ಮಾಡಿದ್ರೆ ಅವರು ಕರೆಕ್ಟ್ ಮಾಡಿ. ಇದೇ ರೀತಿ ಇವಾಗ ನಾವು ಫೋನಲ್ಲಿ ಹೆಂಗೆ ಮಾತಾಡ್ತೀವಿ, ಫೋನಲ್ಲಿ ಅದೇ ರೀತಿ ಕಾಲ್ ಮಾಡಿದ್ರೆ ಸಾಕು. ಆ ಗ್ರೂಪಲ್ಲಿ ಅವರು ಸೇರಿಸ್ಕೊಂಡು ಪಾಠ ಮಾಡ್ತಾರೆ. ಮೊದಲು ಪ್ರಾರಂಭದಲ್ಲಿ ಅವ್ರಿಗೆ ಏನು ತಿಳುವಳಿಕೆ ಇದೆ ಏನಿಲ್ಲ ನೋಡಿಕೊಂಡು ಅದನ್ನು ಕಲಿಸ್ಕೊಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಪ್ರಾರ್ಥನೆ ಮಾಡಬೇಕು, ನೀರು ಕುಡಿಯೋವಾಗ ಹೆಂಗೆ ನೀರನ್ನು ಒಳ್ಳೆ ನೀರನ್ನ ಹೆಂಗೆ ಕಾಪಾಡ್ಕೋಬೇಕು, ಇದೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಯಾವ್ಯಾವ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಪ್ರೋಸೆಸ್ ಇರುತ್ತೆ ಹೇಳಿದ್ದೀನಿ, ನಾನು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಆ ರೀತಿ ಹೇಳ್ಕೊಟ್ಕೊಂಡು ಕ್ಲಾಸ್ ಕೊಟ್ಕೊಂಡು ಅವ್ರನ್ನ ಆದಷ್ಟು ಉದ್ಧಾರ ಮಾಡ್ತೀವಿ. ಕೆಲವರು ಮಾನಸಿಕವಾಗಿ ನರಳ್ತಾ ಇರ್ತಾರೆ, ತುಂಬ ತಲೆ ಕೆಟ್ಟೋಗಿರುತ್ತೆ, ಏನೇನೋ ಅವ್ರದ್ದೇ ಆದ ಸಮಸ್ಯೆಗಳು, ಅಂಥವರೆಲ್ಲ ಇಲ್ಲಿ ವಿದ್ಯೆ ಕಲಿತಿದ್ದಾರೆ ಮಾನಸಿಕ ರೋಗಿಗಳು.
ಇಲ್ಲಿ ಬಂದರೆ ಒಂದು ಹೊಸ ಜಾಗ, ಹೊಸ ತಂಡ ಇರುತ್ತೆ, ಇಲ್ಲಿ ಒಂದು ಟೀಮ್ ಇರುತ್ತೆ. ಈ ಟೀಮ್ನಲ್ಲಿ ಬೆರೆತಾಗ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂದು ಹೊಸ ಚೈತನ್ಯ ಬರುತ್ತೆ. ಹಳೆಯದನ್ನೆಲ್ಲ ಮರಿತಾರೆ. ನಾನಾ ರೀತಿಯ ಸಮಸ್ಯೆಗಳಿರುತ್ತೆ, ಹಳೆಯ ರೀತಿ ಹಳೆಯ ಆರದ ಗಾಯಗಳಂದರೆ ಕೆಲವ್ರಿಗೆ ಹೆಂಡ್ತಿ ಸತ್ತೋಗಿರ್ತಾರೆ, ಕೆಲವ್ರಿಗೆ ಹೆಂಡ್ತಿ ಬಿಟ್ಟೋಗಿರ್ತಾರೆ, ಕೆಲವರು ಗಂಡ ಸತ್ತೋಗಿರ್ತಾರೆ, ಗಂಡ ಬಿಟ್ಟೋಗಿರ್ತಾರೆ, ಕೆಲವರು ಮಕ್ಕಳು ಸತ್ತೋಗಿರ್ತಾರೆ, ತಂದೆ ತಾಯಿ ಸತ್ತೋಗಿರ್ತಾರೆ. ಅವ್ರಿಗೆ ಮೈಂಡೆಲ್ಲ ಶಾಕ್ ಆಗಿರುತ್ತೆ. ಯಾವಾಗೂ ಅದನ್ನೇ ಯೋಚನೆ ಮಾಡಿ 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 ಮಾನಸಿಕ ರೋಗಿಗಳಾಗಿರ್ತಾರೆ. ಎಷ್ಟೋ ಜನ ಆತ್ಮಹತ್ಯೆಗೂ ಪ್ರಯತ್ನ ಪಡಿ ಹಾಸ್ಪಿಟ್ಲ್ಗಳಿಗೂ ಹೋಗಿರ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಹಾಸ್ಪಿಟ್ಲ್ಗಳಲ್ಲೂ ಸೇರಿ ಮತ್ತೆ ಈಚೆ ಬಂದಿರ್ತಾರೆ. ಅಂಥವರು ನಮ್ಮಲ್ಲಿದ್ದಾರೆ, ಕಲಿತಾ ಇದ್ದಾರೆ. ಎಷ್ಟೋ ಜನ ನರಳ್ತಾ ಇದ್ದಾರೆ ಮಾನಸಿಕ ರೋಗಿಗಳಾಗಿ. ಇಲ್ಲೋ ಕೆಲವು ಶರೀರದಲ್ಲಿ ನಾನಾ ರೀತಿಯ ಹಿಂಸೆಗಳಾಗಿ ಅವ್ರಿಗೇನೋ ಒಂದು ದುಷ್ಟಶಕ್ತಿ ಆವರಿಸ್ಕೊಂಡಿದೆ ಅಂತ ಕಲ್ಪನೆ ಮಾಡಿಕೊಂಡು ಅಥವಾ ಏನೋ ಅದರ ಬಗ್ಗೆ ಅವ್ರು ಹೇಳ್ಕೊಂಡು ಅವ್ರದ್ದೇ ಆದ ಕಷ್ಟಗಳೆಲ್ಲ ಮಾತ್ರ ಹೇಳ್ಕೊಂಡು ಬರ್ತಾರೆ. ಎಲ್ಲರಿಗೂ ಮೊದಲು ಅವ್ರಿಗೆ ಏನಕ್ಕೆ ಬರ್ತಾರೆ, ಏನಕ್ಕೆ ಕಲಿತಾರೆ, ಅವ್ರಿಗೆ ಮಾನಸಿಕವಾಗ ದೈಹಿಕವಾಗ ಅಥವಾ ಏನಾದರೂ ವಿದ್ಯೆ ಕಲೀಲಿಕ್ಕೆ ಬರ್ತಾರೋ ಅವ್ರ ಮನಸ್ಥಿತಿ ಹೆಂಗಿದೆ ಇದೆಲ್ಲ ಅರ್ಥ ಮಾಡ್ಕೊಂಡು ನಾವು ಅವ್ರವ್ರ ಲೆವೆಲ್ಗೆ ನಾವು ಇಲ್ಲಿ ಬೇರೆ ಬೇರೆ ಬ್ಯಾಚ್ಗಳೆಲ್ಲ ಅವರಿಗೆ ಕ್ಲಾಸ್ ಕೊಡ್ತೀವಿ. ಇಲ್ಲಿ ಬರೀ ಕುಂಡಲಿನಿ ಸಾಧನೆ ಅಂದ್ಬಿಟ್ರೆ ಕುಂಡಲಿ ಸಾಧನೆ ಅಲ್ಲ, ಎಲ್ಲ ರೀತಿಯ ವರ್ಗಗಳ ಅವ್ರವ್ರ ಮನಸ್ಥಿತಿಗೆ ಏನು ಬೇಕೋ ಅವ್ರಿಗೇನು ಬೇಕೋ ಅದು ವೈಜ್ಞಾನಿಕ ಇರ್ಬೋದು, ಮಾನವ ಶರೀರಶಾಸ್ತ್ರ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕ, ಭಾವನಾತ್ಮಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಅವರು ಒಳ್ಳೆ ಬಲಶಾಲಿಗಳಾಗಬೇಕು, ಬಲಿಷ್ಠರಾಗಬೇಕು, ಸದೃಢರಾಗಬೇಕು, ಸುಖ ಸಂತೋಷ ಶಾಂತಿ ಆನಂದ ಲಭಿಸಬೇಕು. ಆ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಇದೇ ಆನ್ಲೈನ್ ಕ್ಲಾಸ್ ಅಂದರೆ. ಆಮೇಲೆ ದೀಕ್ಷೆ ಬೇಕಾದರೆ ನಾನು ಆಗಾಗ ಬೇರೆ ಕಡೆ ಏರ್ಪಾಟ್ ಮಾಡ್ತೀನಿ ಕಾರ್ಯಕ್ರಮಗಳನ್ನು. ಅಲ್ಲಿ ಹೋಮ ಮಾಡಿ ಹೋಮ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ರುದ್ರಾಕ್ಷಿ ದಾರ ಕೊಡ್ತೀವಿ ಫಸ್ಟು ದೀಕ್ಷೆ. ಇದೆಲ್ಲ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಮಾಡಿರೋದು ನಾನು ಯೂಟ್ಯೂಬಲ್ಲಿದೆ, ಬೇಜಾನಿದೆ, ನೋಡ್ಬೋದು ನೀವು. ಟಿ ನರಸೀಪುರದಲ್ಲಿ ಮಾಡಿದ್ದೀವಿ, ರಾಮನಗರ ಲಕ್ಕೋಜನಹಳ್ಳಿಯಲ್ಲಿ ಮಾಡಿದ್ದೀವಿ, ಚಿತ್ರದುರ್ಗ ಹೊಸದುರ್ಗ ಮಧ್ಯೆ ಜೋಗಳ್ಳಿ ಪಕ್ಕ ಗೋಳಿ ಹೊಸಳ್ಳಿನಲ್ಲಿ ಮಾಡಿದ್ದೀವಿ. ಆ ವಿಡಿಯೋಗಳು ಕಾರ್ಯಕ್ರಮಗಳು ಎಲ್ಲ ಅಪ್ಲೋಡ್ ಮಾಡಿ ನೋಡ್ಬೋದು. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಅವೆಲ್ಲ ನೋಡ್ಬೋದು. ಅದೇ ರೀತಿ ಕಾರ್ಯಕ್ರಮಗಳು ಈಗಲೂ ಸಾಕಷ್ಟು ನಮ್ಮ ಮುಂದೆ ಇದೆ, ಪ್ರೋಗ್ರಾಮ್ಗಳಿದೆ, ಅಲ್ಲೆಲ್ಲ ಮಾಡ್ತೀವಿ, ದೀಕ್ಷೆ ಕೊಡ್ತೀವಿ. ಅಲ್ಲಿ ಅವಾಗ ಬರಬೇಕಾಗುತ್ತೆ ಡೈರೆಕ್ಟು. ಅದೇ ನಾನು ಯೂಟ್ಯೂಬಲ್ಲಿ ಕೆಲಸಕ್ಕೆ ಬಾರದವರು ಬ್ಯಾಡ್ ಕಾಮೆಂಟ್ಗಳು ಮಾಡಿದ್ದಾರೆ, ವೇಸ್ಟ್ ಫೆಲೋಸ್, ಇವರೇನು ಕಲಿಸ್ತಾರೆ ಹಾಗೆ ಹೀಗೆ ಅಂತ. ಮತ್ತು ಪ್ರತಿ ಸಾರಿ ಏಕಾಏಕಿಯಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳೋದಿಲ್ಲ. ಭಾಳ ಆದಷ್ಟು ನಾವು ಅವ್ರಿಗೆ ಒಳ್ಳೆ ರೀತಿ ಮಾಡ್ತೀವಿ. ಫಸ್ಟ್ ಇಂಟ್ರ್ಯೂ ಮಾಡ್ತೀವಿ, ಆವಾಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ ಏನೇನು ಅಂತ. ಸರಿಲ್ಲ? ನೋಡಿ, ಇಷ್ಟ ಆಗಿರೋರು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳಿ. ಇಲ್ಲಿ ಕುಂಡಲನೆ ಯೋಗ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ ಹೇಳ್ಕೊಡ್ತೀವಿ. ಭಾಳ ಆದಷ್ಟು ನಿಮಗೆ ಇಷ್ಟ ಆಗೋ ಥರ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ, ಈಗಲೂ ಒಂದು ಸಾರಿ ಹೇಳ್ತಾಯಿದ್ದೀನಿ. ಯಾರ್ಯಾರೋ ಹೇಳ್ತಾರೆ, ಅವೆಲ್ಲ ಬೇಡ. ಇಲ್ಲಿ ಪ್ರಾಮಾಣಿಕತೆ, ನ್ಯಾಯಾಲಯತೆ, ಸತ್ಯಧರ್ಮ ಅದರ ಅಡಿಯಲ್ಲಿ ನಾವು ಪಾಠ ಮಾಡ್ತೀವಿ. ಹಾಗೆ ಇಲ್ಲಿ ಮೂಢನಂಬಿಕೆಗೆ ಯಾವುದೇ ಗೊಂದಲಗಳಿಗೆ ಇಲ್ಲಿ ಅವಕಾಶ ಇರಲ್ಲ. ಗೊತ್ತಾಯ್ತಲ್ಲ? ಎಲ್ಲವೂ ಪ್ರಾಮಾಣಿಕತೆಯಿಂದ, ಸತ್ಯದಿಂದ, ನ್ಯಾಯನೀತಿ, ಸತ್ಯಧರ್ಮದಿಂದ ಇರುತ್ತೆ ಇಲ್ಲಿ. ಸರಿಲ್ಲ? ಓಕೆ, ನಿಮ್ಗೆ ಇಷ್ಟ ಆದರೆ ಇಲ್ಲಿ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೋದು. ನಾನು ನಂಬರು ಇದರಲ್ಲಿ ಕೇಳಿ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ತಗೊಳ್ಳಿ, ಕಾಲ್ ಮಾಡಿ, ವಿಷಯ ತಿಳ್ಕೊಳ್ಳಿ, ಬನ್ನಿ ಜಾಯ್ನ್ ಆಗಿ. ಓಕೆ, ಕಲಿತು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ, ಎಲ್ಲ ಸಿದ್ಧಿಗಳು ಮಾಡ್ಕೊಳ್ಳಿ ಹಂತವಾಗಿ. ಸರಿಲ್ಲ? ಶಕ್ತಿಗಳು ಸಂಪಾದನೆ ಮಾಡ್ಕೊಳ್ಳಿ. ದೈವಿ ಶಕ್ತಿ ಬೇಕು, ಅದು ನಮ್ಮ ಸಹಾಯಕ್ಕೆ, ನಮ್ಮ ರಕ್ಷಣೆಗೆ. ಅದೇ ಜಗತ್ತಿನ ಕಲ್ಯಾಣಕ್ಕಾಗಿ, ಒಳ್ಳೆಯದಕ್ಕಾಗಿ ಮಾಡಬೇಕು. ಇಲ್ಲಿ ಪಡ್ಕೊಂಡಿದ್ದ ಸಿದ್ಧಿಗಳನ್ನು. ಸರಿಲ್ಲ? ಓಕೆ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮನ್ನ ಯಾರು ಇಷ್ಟಪಟ್ಟು ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಹಿಂದೆ ಹಾಕಿರೋ ವೀಡಿಯೋಗಳು ದಯವಿಟ್ಟು ನೋಡಿ. ಮುಂದಿನ ವೀಡಿಯೋಗಳು ನೋಡಿ. ಹಿಂದೆ ಒಂದು ವೀಡಿಯೋ ಭಾಗ 1 ಆಗಿದೆ, ಅದು ನೋಡಿ. ಇದು ನೋಡಿ, ಹಿಂದಿಂದ ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಸರಿಲ್ಲ? ನಿಮಗೆ ಒಳ್ಳೆಯದಾಗಲಿ, ನೀವು ಯಾರು ಇಷ್ಟಪಟ್ಟು ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.